ಖುಷಿಯಾಗಿದೆ. ತುಂಬ ಸಮಯಗಳಿಂದ ಹೇಳ್ತಾ ಇದ್ರು ಗಣೇಶರು, ಬೇರೆಯವರೆಲ್ಲ ಫೋನ್ ಮಾಡಿದ್ರು. ಒಟ್ರಾಸಿ ನನ್ನನ್ನು ಮತ್ತು ನನ್ನ ಮಿಸ್ಸಸ್ಸನ್ನು ಇದಕ್ಕೆ ತಂದು ಹಾಕಬೇಕು ಅಂತ ಹೇಳುವಂಥ ಒಂದು ಹಠ ಇದ್ದದ್ದು ಗಣೇಶರಿಗೆ. ಚಂದ್ರಣ್ಣ ಕೂಡ ತುಂಬ ಸಲ ನನಗೆ ಹೇಳಿದರು ಮಾಡಿ ಅಂತ. ಆದರೆ ನಮ್ಮಲ್ಲಿ ಒಂದು ಕರ್ಮ ಅಂತ ಇರ್ತದೆ. ಆ ಕರ್ಮ ಎಷ್ಟು ಸಾಧ್ಯತೆ ಉಂಟು ಅಷ್ಟು ಮಾಡಿದ ನಂತರ ನಮಗೆ ಆ ಯೋಗ ಬರೋದು. ಆ ಕರ್ಮವನ್ನೆಲ್ಲ ಮುಗಿಸಿದ್ರೆ ಯೋಗ ಬರುತ್ತೆ. ಆ ಯೋಗ ನನಗೆ ಸಿಕ್ಕಿದೆ. ಬಹುಶಃ ನನಗೆ ಅದಕ್ಕಿಂತಲೂ ಖುಷಿಯಾದು ನಮ್ಮ ಸಂಸ್ಥೆಯ ಈ ಟೀಚರ್ಗಳೊಟ್ಟಿಗೆ ಒಂದು 17 ದಿವಸ ನಾವು ಕಳೆದಿದಂಥ ಒಂದು ಕ್ಷಣ ಉಂಟಲ್ಲ, ನನ್ನ ಜೀವನದಲ್ಲಿ ಎಲ್ಲಿ ಕೂಡ ಸಿಕ್ಕಲಿಲ್ಲ. ಅದಕ್ಕೆಲ್ಲ ಸಾಕ್ಷಿಗಳಾಗಿದ್ದಾರೆ ಆ ಟೀಚರ್ಸ್ಗಳು. ಅಂದರೆ ನಮ್ಮಲ್ಲಿ ಯಾವುದೇ ರೀತಿಯ ನಾವು ಅಲ್ಲಿ ಹೇಗೆ ಇದ್ದೇವೆ ಹೇಳುವಂತ ನಮಗೆ ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ನೀವು ನಂಬಲಿಕ್ಕಿಲ್ಲ. ನಮಗೆ ಅಲ್ಲಿ ಎಲ್ಲ ಎಕ್ಸಸೈಸ್ ಎಲ್ಲ ಮಾಡಿಸಿ ಇದೆಲ್ಲ ಆದ ನಂತರ ನಮಗೆ ಅಲ್ಲಿ ಶವಾಸನ ಅಂತ ಇತ್ತು. ಎಲ್ಲ ಅಲ್ಲಲ್ಲೇ ಬಿದ್ದುಕೊಳ್ಳೋದು. ಅಂದರೆ ಯಾವುದೇ ಒಂದು ಗೊಡವೆ ಇಲ್ಲ, ಯಾರ ಬಗ್ಗೆ ಕೂಡ ಯೋಚನೆ ಇಲ್ಲ, ನಾನು ಎಲ್ಲಿದ್ದೇನೆ ಅಂತ ಹೇಳುವಂತ ಇಲ್ಲ, ಯಾವುದೂ ಇಲ್ಲ. ಅಂಥ ಒಂದು ಅದ್ಭುತವಾದಂಥ ಕ್ಷಣಗಳು ನಮಗೆ ಅಲ್ಲಿ ಸಿಕ್ಕಿದೆ. ಬಹುಶಃ 4 ದಿವಸ ಕಳೆದು ಬರುವಾಗ ನಿಮಗೆಲ್ಲ ಆಗ್ಬೋದು, ಅವ್ರು ಗಂಡ ಹೆಂಡತಿ ಇಬ್ಬರು ಒಟ್ಟಿಗಿದ್ರು ಎಷ್ಟು ದಿವಸ ಕೂಡ ಅಲ್ಲಿ ಇರ್ಬೋದು ಅಂತ. ನಾವು ಯಾಕೆ ಅಂತ ಹೇಳಿದರೆ ಅಲ್ಲಿ ಆ ಒಂದು ಭಾವನೆಯೇ ಬರ್ತಿರಲಿಲ್ಲ. ನಾನು ಮತ್ತು ನನ್ನ ಮಿಸ್ಸಸ್ ಇಬ್ಬರು ಮಾತಾಡಿಕೊಂಡು ಹೋಗ್ತಾ ಇದ್ದೆವು. ನಮ್ಮ ಸುಪ್ರೀತ್ ನನ್ನಲ್ಲಿ ಬಂದು ಕೇಳಿದರು, ಸರ್ ನೀವು ಮದುವೆ ಆಗುವ ಪ್ರಾರಂಭದಲ್ಲೆಲ್ಲರೂ ಕೂಡ ಭಾಳ ಖುಷಿಯಲ್ಲಿರ್ತಾರೆ, ಈಗ ಇಷ್ಟು ವರ್ಷ ಆದರೂ ಕೂಡ ಹೀಗೆ ಇರ್ಲಿಕ್ಕೆ ಆಗ್ತದ ನಿಮ್ಮ ಹಾಗೆ ಎಲ್ರಿಗೂ ಕೂಡ? ಆನಂತರ ದೂರ ಆಗೋದಿಲ್ವಾ ಅಂತೇಳಿ ಆ ರೀತಿಯಾಗಿ ಅದಕ್ಕೆ ನಾನು ಸುಪ್ರೀತಿಗೆ ಹೇಳಿದೆ, ನಾನು ಇಲ್ಲ, ಇಂಥದಕ್ಕೆ ನಾವು ಬಂದರೆ ನಾವು ಹೇಗೆ ಇರಬೇಕು ಅಂತ. ನಾವು ಮನೆಯಲ್ಲಿ ಕೂಡ ಗಂಡ ಹೆಂಡತಿಯವರು ಕೆಲವು ಟೈಮ್ನಲ್ಲಿ ನಾವು ಜಗಳ ಮಾಡ್ತೇವೆ, ಮಾತಾಡಿಕೊಳ್ತೇವೆ, ಎಲ್ಲ ನಾವು ಅದೆಲ್ಲ ನಮ್ಮ ಜೀವನದಲ್ಲಿ ಸಾಮಾನ್ಯವಾಗಿ ನಡೀತಾ ಇರ್ತೇವೆ, ಎಲ್ಲರ ಮನೆಯಲ್ಲಿ ಕೂಡ ಇರ್ತದೆ. ಆದರೆ ಅದನ್ನು ನಿಭಾಯಿಸಿಕೊಂಡು ಹೋಗುವುದು ಹೇಗೆ ಹೇಳುವಂಥ ಒಂದು ಕಲಿಸಿಕೊಡುವಂಥ ಒಂದು ಕೇಂದ್ರ ಅಂತ ಹೇಳಿದರೆ ಅದು SSY. ಅದು ಖಂಡಿತವಾಗಿ ಕೂಡ ನಾವು ಒಪ್ಪಿಕೊಳ್ಳಲೇಬೇಕು. ಅದು ಒಪ್ಪಿಸ್ತದೆ. ನಮ್ಮ ಅಮ್ಮ ಅಂತೂ ಅದು ಅದ್ಭುತ. ಅವರ ಹತ್ರ ಒಂದು ಗುರು ಹೃದಯ, ಅಮ್ಮನ ಒಂದು ಭಾವನೆ. ಬಹುಶಃ ನೀವೆಲ್ಲ ಅಲ್ಲಿಗೆ ಹೋದ ನಂತರ ಅಮ್ಮ ಯಾವ ರೀತಿಯಾಗಿ ನಮ್ಮನ್ನು ನೋಡಿಕೊಳ್ತಾರೆ, ನಮಗೆ ಜೋರು ಮಾಡ್ತಾರೆ, ನಾವು ಕೊಡತಕ್ಕಂಥ ಕ್ವಶನ್ಗಳು ಅದಕ್ಕೂ ತದ್ವಿರೋಧ ಇರ್ತದೆ. ಅವ್ರು ಏನು ಹೇಳ್ತಾರೆ ಅದನ್ನು ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಕೆಲವು ಪ್ರಶ್ನೆಗಳನ್ನು ನಮ್ಮಲ್ಲಿ ಕೇಳಿದಾಗ ನಾವು ಏನೇನೋ ಉತ್ತರ ಕೊಡ್ತೇವೆ. ಆ ಉತ್ತರಗಳನ್ನು ಎಷ್ಟು ಚೆನ್ನಾಗಿ ಸ್ವೀಕಾರ ಮಾಡಿ ಅದಕ್ಕೆ ಪೂರಕವಾಗಿರತಕ್ಕಂಥ ಕಥೆಗಳನ್ನು ಕೊಟ್ಟು ನಮಗೆ ಅದನ್ನು ಮನವರಿಕೆ ಮಾಡತಕ್ಕಂಥ ಒಂದು ಶಕ್ತಿ ಆ ಗುರು ಹೃದಯ ಅಮ್ಮನಲ್ಲಿ ಬಹಳ ಚೆನ್ನಾಗಿದೆ. ನಾವು ತುಂಬ ಅವರಿಂದ ಅನುಭವವನ್ನು ಪಡ್ಕೊಂಡಿದ್ದೀವಿ. ಮತ್ತು ಗುರುಗಳು ಯಾವ ರೀತಿ ಇರ್ತಾರೆ, ನನಗೆ ಸಣ್ಣ ಅನುಭವವನ್ನು ಹೇಳ್ತೇನೆ. ನಾನು ಮತ್ತು ಚಂದ್ರಣ್ಣ ಅಲ್ಲಿ ಮಾತಾಡಿಕೊಂಡಿದ್ದೆವು. ಆ ದಿವಸ ನಮಗೆ ಒಡಿಯೂರು ಸ್ವಾಮಿಗಳ ಹತ್ರ ಹೋಗ್ಲಿಕ್ಕಿತ್ತು. ಅಷ್ಟಾಗ ನಾನು ಮತ್ತು ಚಂದ್ರಣ್ಣ ಎಷ್ಟೊತ್ತಿಗೆ ಹೋಗೋದು, 5:30 ಗಂಟೆಗೆಲ್ಲ ಅಂತ ಹೇಳುವಂಥದ್ದನ್ನು ಮಾತಾಡಿದ್ವಿ. ಅಷ್ಟು ಅಮ್ಮ ಕೇಳಿಸ್ಕೊಂಡ್ರು, ಎಲ್ಲಿ ಹೋಗ್ತಿದ್ದೀರಿ? ನಾವು ಒಡಿಯೂರಿಗೆ ಹೋಗ್ಲಿಕ್ಕೆ ಉಂಟಮ್ಮ ಅಂತ ಸಡನ್ ಹೇಳಿದರು. ನಾನು ಕೂಡ ಬರ್ತೇನೆ ಅಂತ. ನಾನು ಒಡಿಯೂರಿಗೆ ಹೋಗಲಿಲ್ಲ, ಅಲ್ಲಿ ಗುರುಗಳ ಹತ್ರ ಹೋಗಬೇಕು ಅಂತ ಅವರು ಕೂಡ ಹೇಳಿದರು. ನಮ್ಮೊಟ್ಟಿಗೆ ಅಲ್ಲಿಗೆ ಹೋದೆವು. ಅಲ್ಲಿ 8 ಗಂಟೆಗೆ ಒಡಿಯೂರು ಸ್ವಾಮಿಗಳು ಪೂಜೆ ಮಾಡಿದರು. ಪೂಜೆ ಮಾಡಿ ನಮ್ಮನ್ನು ಒಂದು 9 ನಾವು ಅಲ್ಲಿ ಪ್ರಸಾದ ಎಲ್ಲ ತೆಕ್ಕೊಂಡು 9 ಗಂಟೆಗೆ ಸ್ವಾಮಿಗಳ ಅವರ ವಿಶೇಷ ಒಂದು ಕೊಠಡಿ ಇದೆ, ಆ ಕೊಠಡಿಗೆ ನಮ್ಮನ್ನು ಕರೆಸಿದ್ರು. ನಾವು 5 ಮಂದಿ ಇದ್ದೆವು. ನಾವು ಅಮ್ಮನನ್ನು ಪರಿಚಯ ಮಾಡಿದರು. ಅವರ ಅಲ್ಲಿ ಮುಂದೆ ಇರತಕ್ಕಂಥ ಅವರ ಗುರುಗಳ ಬಗ್ಗೆ ಎಲ್ಲ ಒಡಿಯೂರು ಸ್ವಾಮಿಗಳಿಗೆ ಗೊತ್ತಿತ್ತು. ಆ ಒಂದು ಕನೆಕ್ಟ್ ಹೇಗಿರ್ತದೆ ಅಂತ ಹೇಳೋದರ ಬಗ್ಗೆ ನಾನು ಹೇಳ್ತಾ ಇರೋದು. ಅಮ್ಮ ನಮಗೆ ಇಲ್ಲಿ ಏನೆಲ್ಲ ಹೇಳಿದ್ರೋ ಅದನ್ನೆಲ್ಲ ಗುರುಗಳು ನಮಗೆ ಎದುರು ಹೇಳ್ತಾ ಇದ್ದಾರೆ. ಅಲ್ಲಿ ನಮಗೆ ಬಹಳ ಆಶ್ಚರ್ಯ, ಯಾವ ರೀತಿ ಅವರೊಂದು ಗುರುಗಳ ಒಂದು ಕಾಂಟ್ಯಾಕ್ಟ್ ಅಥವಾ ಇದು ಯಾವ ರೀತಿ ಇರ್ತದೆ ಹೇಳೋದು ನಮಗೆ ಅಲ್ಲಿ ಹೋಗಿ ಹೊರಗಡೆ ಬರುವಾಗ ಆಶ್ಚರ್ಯ. ಇನ್ನು ಅಲ್ಲಿ ಕೆಳಗಡೆ ಅಲ್ಲಿ ಗುಹಾ ಮಾಳಿಗೆ ಇದೆ. ಬಹುಶಃ ಆ ಕಡೆಯಿಂದ ಬಂದಾಗ ದೇವರ ಗುಡಿ ಹತ್ರ ಗುಹೆಯ ಒಳಗಡೆ ಹೋಗ್ಲಿಕ್ಕೆ ಆಗ್ತದೆ. ಆದರೆ ಈ ಕಡೆಯಲ್ಲಿ ಅವರೇ ಇರುವಂಥ ಸ್ಥಳದಲ್ಲಿ ಅವರು ಹೋಗಿ ಧ್ಯಾನ ಮಾಡುವಂಥ ಕೇಂದ್ರವನ್ನು ಕೂಡ ನಮ್ಮನ್ನು ಕರ್ಕೊಂಡೋಗಿ ರಾತ್ರಿ 10-10:30 ಗಂಟೆಯವರೆಗೆ ನಮ್ಮೊಟ್ಟಿಗೆ ಇದ್ದು 2 ಗಂಟೆ ನಮ್ಮೊಟ್ಟಿಗೆ ಇದ್ದರು. ಅಂದರೆ ಅಮ್ಮನಿಂದಾಗಿ. ಯಾಕೆ ಹೇಳ್ತೇನೆ ಅಂತ ಹೇಳಿದರೆ ಆ ಗುರುಗಳ ಒಂದು ಒಡನಾಟ, ಅವರು ತಿಳ್ಕೊಳ್ಳುವಂಥ ರೀತಿ ಅದೆಲ್ಲ ನಮಗೆ ಭಾಳ ಅದ್ಭುತವಾಗಿ ಕಂಡಿತು. ಆ ಧ್ಯಾನ ಮಾಡತಕ್ಕಂಥ ಒಂದು ಪ್ರದೇಶದಲ್ಲಿ ನಮ್ಮನ್ನು ಕೊಂಡೋಗಿ ನಮಗೊಂದು ಅವಕಾಶ ಸಿಕ್ಕಿದ ಅಮ್ಮನಿಂದಾಗಿ.
ಆ ಒಂದು ಪ್ರದೇಶದಲ್ಲಿ ಕಿವಿ ಕೊಡ್ಲಿಕ್ಕೆ ಹೇಳು, ಅದೊಂದು ಜೇಂಕಾರ ಓಂಕಾರವನ್ನು ಕೂಡ ನಮಗೆ ಅಲ್ಲಿ ತೋರಿಸಿಕೊಡು. ಅದು ಅವಕಾಶ ಸಿಕ್ಕಿದ್ರೆ ಅದು ಅಮ್ಮನಿಂದಾಗಿ. ಇಂಥ ಅದ್ಭುತವಾಗಿರತಕ್ಕಂಥ ಅವಕಾಶಗಳು ಕೂಡ ನಮಗೆ ಸಿಗ್ತಾ ಇದೆ. ಯಾಕಂದರೆ ಗುರುವಿನ ಸಾಮೀಪ್ಯವನ್ನು ಅವರಿಂದ ನಾವು ಪಡ್ಕೊಂಡಾಗ ನಾವು ಅದನ್ನೆಲ್ಲ ಗಳಿಸಿಕೊಳ್ಳಿಕ್ಕೆ ಆಗ್ತದೆ ಅಂತ ಹೇಳುವುದಕ್ಕೆ ನಾನು ಹೇಳ್ತಾ ಇರೋದು. ಏನೇ ಇರಲಿ, ಗಣೇಶರ ಅದರ ಹಿಂದೆ ತುಂಬ ವರ್ಕೌಟ್ ಮಾಡಿದ್ದಾರೆ. ನಿಮ್ಮ ಮನೇಲಿ ಎಷ್ಟು ಜನರೆಲ್ಲ ತರಬೇಕು ಅಂತ ಹೇಳಿದರೆ ಆ ವರ್ಕೌಟ್ ಸಕ್ಸಸ್ ಆಗಿದೆ. ನಾವು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂಥ ವಿಶೇಷ ಶಕ್ತಿ ನಮಗೆ ಕೂಡ ಸಿಕ್ಕಿದೆ. ಅದರ ಅನುಭವ ಕೂಡ ಆಗಿದೆ. ಅಮ್ಮ, ನಿಮ್ಮ ಚರಣಗಳಿಗೆ ಖಂಡಿತವಾಗಿ ಕೂಡ ವಂದಿಸಿಕೊಂಡು ನಿಮ್ಮ ಈ ಕಾರ್ಯಕ್ರಮಗಳು ಮುಂದೆ ಕೂಡ ಈ ಪ್ರದೇಶಗಳಲ್ಲಿ ಆಗುವಂತಾಗಲಿ, ಅದಕ್ಕೆ ನಿಮ್ಮ ಎಲ್ಲರ ಕೂಡ ಮನಸ್ಸುಗಳು ಕೂಡ ಒಂದು ಪ್ರಯತ್ನವನ್ನು ಪಡಿ ಅಂತ ಹೇಳಿಕೊಂಡು, ಇದು ನಮ್ಮದು ಅಡ್ವರ್ಟೈಸ್ ಅಲ್ಲ, ನಾವು ತೆಗೊಂಡಂಥ ನಮ್ಮ ಪಡ್ಕೊಂಡಿದ್ದೇವೆ ಅದನ್ನು ನೀವು ಪಡ್ಕೊಳ್ಳಿ ಅಂತ ಹೇಳುವಂಥ ನಾವು ಹೇಳ್ತಾ ಇರೋದು. ಯಾಕಂತ ಹೇಳಿದರೆ ಇದು ಜೀವಮಾನದಲ್ಲಿ ಸಿಗುವಂಥದ್ದೇ ಅಲ್ಲ. ನಾನು ಅನೇಕ ಯೋಗಾಸನಗಳಿಗೆ, ಬೇರೆ ಬೇರೆ ಕ್ಲಾಸ್ಗಳಿಗೆಲ್ಲ ತುಂಬ ಹೋಗಿದ್ದೇನೆ ನಾನು.